ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅಲ್ಲ, ನಮ್ಮ ಕಿರಣ ನೋಡ್ರಿ ಹೆಂಗ್ ಬರ್ತಾವನೆ ನಡ್ಕೊಂಡು ಮಕ ಇಳೆ ಬಿಡ್ಕೊಂಡು ಬರ್ತೈತಿ. ಯಾಕೆ ಏನಂತ ಕೇಳನಿರ್ರಿ. ಯಾಕಲ್ಲ ಕಡ್ಪಾಪ ಹಿಂಗ್ ಬತ್ತೀಯ? ಯಾಕಲ್ಲ ಹಂಗಳ್ತ್ಯಾ? ನಾನು ಅಂದಿದ್ಕೆ ಬೇಜಾರಾತೆ. ಹೋಗ ಸಖತ್ ಬೇಜಾರಲ್ಲಿ. ಯಾಕಲ್ಲ ಬೇಜಾರ್ ಮಾಡ್ಕೋಬೇಡ, ಸುಮ್ಮನೆ ನಾನಿದ್ದೀನಿ. ಮತ್ತೀಗ ನಮ್ಮ ಅಮ್ಮಂಗೆ ನೋಡ, ಮತ್ತೀಗ ಇವತ್ತು ಭಾನುವಾರ ಅಲ್ವೇ, ಅದಕ್ಕೆ ಚಿಕನ್ ತಂದು ಮಾಡಮ್ಮ ತಿಮ್ಮಂಗ ಐತೆ ಅಂತಂದ್ರೆ ನೋಡ ದುಡ್ಡಿಲ್ಲ ಅಂತೈತಿ. ಅಯ್ಯ, ನಮ್ಮನೆ ಹಂಗೆ ಐತಿ. ನೀನೇನ ಚೆನ್ನಾಗಿದ್ಯಾ? ನನಗೆ ಜ್ವರ ಬಂದಿದ್ವು, ನೆಗಡಿ ಆಗಿತ್ತು, ಬಾಯೆಲ್ಲ ಕೆಟ್ಟೋಗ್ಬಿಟ್ಟೈತಿ. ಚಿಕನ್ ತಿಮ್ಮಂಗ ಐತಿ, ಏನ್ ಮಾಡೋಣ? ನಮ್ಮ ಅಜ್ಜಿನೂ ದುಡ್ಡಿಲ್ಲ ಅಂತ ಕಣೋ. ಪಕ್ಕದ ಮನೆಗೆ ಆ ಇಂದ್ರಮ್ಮರು ಚಿಕನ್ ತಂದು ಮಾಡ್ತಾವ್ರೆ, ಘಮ ಘಮ ಅಂತಿತ್ತ. ನಾನು ಸುಮ್ಮನೆ ಬಂದ್ಬಿಟ್ಟೆ ಈ ಕಡೆಗೆ. ನೋಡಿದೆ ಇವಂದು ಅದೇ ಕೇಸು. ಏನ್ ಮಾಡೋದು? ಬಾಯೆಲ್ಲ ಕೆಟ್ಟೋಗ್ಬಿಟ್ಟೈತಿ. ಚೆಂಟೋ, ಯಾಕಲ್ಲ ಇಬ್ರು ಹಿಂಗಿದ್ದೀರಾ? ಏನಾಯ್ತು? ವಾಗತ್ತಿಗೆ ಮುಚ್ಕೊಂಡು ಕಂಡಾರೆ. ನಮ್ದೊಂದು ಸಂಕಟ ನಮಗಲ್ಲಿ, ನಿನಗೇನಲ್ಲಿ. ಇವನಪ್ಪ ಬಂದ್ಬಿಟ್ಟು ಅಲ್ಲಾಡ್ಸ್ಕೊಂಡಲ್ಲಿ. ಬಾರೋ ನಮ್ಮಂತಕ್ಕೆ ನಮ್ಮ ಅಮ್ಮ ಚಿಕನ್ ಮಾಡೈತಿ, ನೀವು ತಿಮ್ಮಿರಂತೆ. ಏನಂದಿನೊಂದ್ಸಲ ಹೇಳು. ಚಿಕನ್ ಮಾಡೈತಿ ಬಾರೋ ನಮ್ಮ ಅಮ್ಮಯ್ಯ, ಜಾಸ್ತಿ ತಾನೆ ಚಿಕನ್. ಮತ್ತೀಗ ನಾನು ಹಿಂಗೆ ಬಂದ, ನೀವಿದ್ರ ಅದಕ್ಕೆ ಕರ್ಕೊಂಡೋಗೋಣ ಅಂತಂದು ಕಬಾಬ್ ಮಾಡೈತಿ ಬಾರೋ. ಮತ್ತೀಗ ಲೆಗ್ ಪೀಸು ಜಾಸ್ತಿ ಹಾಕಿಸ್ಕೊಂಬನೈತಿ ನಮ್ಮ ಅಪ್ಪಯ್ಯ. ಸರಿ ಸರಿ ನಡಿ ಹೋಗೋಣ. ಸರಿ ಬರ್ರಿ. ಲೋಲು ರೋಗಿ ಬಯಸಿದ್ದ ಹಾಲನ್ನ ವೈದ್ಯ ಕೊಟ್ಟಿದ್ದ ಹಾಲು ಅನ್ನ. ಹೆಂಗ ನಮ್ಮ ಮಂಜ ಒಳ್ಳೆ ಟೈಮಿಗೆ ಬಂದೇನಿ. ಚಿಕನ್ ಮಾಡ್ಯಾರಂತ ಬಾರ ಹೊಡ್ತು ಮೊಮ್ಮನ. ಈಗ ಬನ್ನಿ. ಅಯ್ಯೋ ನನ್ನ ಮಕ್ಕಳ್ರ, ನನ್ನನ್ನೇ ಬಿಟ್ಟು ಓಡಾಕ್ತಿದ್ದೀರಲ್ರು. ರಾಮ ಭಗವಂತ, ಎಷ್ಟು ಫಾಸ್ಟ್ ಅವ್ರು ಇವರಿಬ್ರು. ಚಿಕನ್ ತಿಂತ ಟಿವಿ ನೋಡ್ತಾ ಇದ್ರೆ ಎಷ್ಟೊಂದು ತಿನ್ಬಿಟ್ಟಿದೀವಲ್ಲೋ. ಹೂನಲ್ಲ, ಏನೇ ಹೇಳು ಮಂಜ, ನಿನಗೆ ದೇವರು ಹೊಟ್ಟೆ ತಣ್ಣಗಿಟ್ಟಿರ್ಲಿ. ಯಾಕಲ್ಲ ಹಂಗಂತೀರ? ನಮಗೆ ಬಾಯೆಲ್ಲ ಕೆಟ್ಟೋಗಿತ್ತು ಕಣ. ಹೆಂಗ ನಮ್ಮ ಮನೆಗೆ ದುಡ್ಡಿರ್ಲಿ, ನಮ್ಮ ಅಜ್ಜಿ ಮಾಡಿರ್ಲಿಲ್ಲ. ನೀನು ಒಳ್ಳೆ ಟೈಮ್ಗೆ ಹೇಳ್ದಿ, ಹೊಟ್ಟೆ ತುಂಬ ಚಿಕನ್ ತಿಂತಿದ್ದೀವಿ ಕಣ. ಮಂಜ, ನಂಗೂ ಅಷ್ಟೇ ಸಖತ್ ಖುಷಿ ಆಯ್ತು. ನಮ್ಮನೆಗೆ ಮಾಡಿದ ದಿವಸ ನೀನು ಬಾ, ಸರಿನಾ? ನಮ್ಮ ಗುಂಡಜ್ಜಿ ಅಂತಂದು ಮಾಡ್ತಲ್ಲ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಆಯ್ತಾ, ಬರ್ತೀನಿ. ಇವತ್ತು ನನ್ನ ಫ್ರೆಂಡ್ ಮನೆಗೆ ಭರ್ಜರಿ ಊಟ. ಒಳ್ಳೆ ಚಿಕನ್ ಸಾರು ಮಾಡಿರ್ತಾವ್ರ ಅಮ್ಮಯ್ಯ, ಚೆನ್ನಾಗಿ ತಿಂತಿದ್ದೀವಿ. ಮತ್ತೀಗ ಜಾಸ್ತಿ ಲೆಗ್ ಪೀಸ್ ಹಾಕಿಸ್ಕೊಂಡು ಬಂದಿದ್ರು, ತಿಂದಿದ್ದೀವಿ. ಉಂಡೆ ಕೋಳಿ ಬೇರೆ ಲಿಕ್ಕವ್ರೆ, ಅದನ್ನು ನಾನು ಹತ್ಲಾಗಿತ್ಲಂಗೆ ನೋಡ್ಕೊಂಡು ಚೆನ್ನಾಗಿ ತಿಂತೀವಿ. ಹೆಂಗ ಸದ್ಯಕ್ಕ ಚಿಕನ್ ತಿಂದ್ವಿ. ಏನಪ್ಪ ಇಷ್ಟೊಂದು ಚಿಕನ್ ಮಾಡ್ಯಾರಂತ ಅನ್ಕೋಬೇಡ್ರಿ. ಇವ್ರ ಅಪ್ಪ ಏನು ಫ್ರೆಂಡ್ದು ಕೋಳಿ ಫಾರಮ್ ಐತಿ, ಅಲ್ಲಿಂದ ಜಾಸ್ತಿ ಕೋಳಿ ಇಟ್ಕೊಂಬಂದ್ಬಿಟ್ಟೈತಿ. ಅದಕ್ಕೆ ಚೆನ್ನಾಗಿ